ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟೆಸ್ಟ್ ಡೇ 4 ಮುಗ್ದಿದೆ. ಏನಂದ್ರೆ ಡೇ 4 ಅಲ್ಲೇ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡಿದ್ವಿ ಗುರು, ಬಟ್ ಡೇ 5 ವರೆಗೂ ಹೋಗಿದೆ ಅಂತ. ಈ ಟೆಸ್ಟ್ ಸೀರೀಸ್ ಯಾಕೆ ಅಲ್ಟಿಮೇಟ್ ಆಗ್ತಾ ಇದೆ ಅಂತಂದ್ರೆ ಫಸ್ಟ್ ಟೆಸ್ಟ್ ಇಂದ ಫಿಫ್ತ್ ಟೆಸ್ಟ್ ವರೆಗೂ ಎಲ್ಲ ರಿಸಲ್ಟ್ ಬಂದಿರೋದೆಲ್ಲ ಡೇ 5 ಅಲ್ಲೇ ಅಂತ. ಡೇ 5 ವರೆಗೂ ಹೋಗಿದೆ ಗುರು. ಫಸ್ಟ್ ಟೆಸ್ಟ್ ಇಟ್ಕೊಂಡು ಫಿಫ್ತ್ ಟೆಸ್ಟ್ ವರೆಗೂ ನೋಡಿದ್ರೆ ಅಲ್ಟಿಮೇಟ್ ಅಪ್ಪ. ಇನ್ನು ಡೇ 5 ಅಲ್ಲಿ ಅಂದ್ರೆ ಈ ಒಂದು ಮ್ಯಾಚ್ ರಿಸಲ್ಟ್ ಅಂದ್ರೆ ಈ ಒಂದು ಇಕ್ವೇಶನ್ ರಿಸಲ್ಟ್ ಬರ್ಬೇಕು ಅಂದ್ರೆ ಏನಿದೆ ಗುರು ಇಕ್ವೇಶನ್ ಅಂದ್ರೆ ಸಿಂಪಲ್ ಆಗಿದೆ ಗುರು. ಭಾರತ ತಂಡ 2-2 ಸಮಬಲ ಸಾಧಿಸ್ಬೇಕು, ಈ ಸರಣಿ ಸಮಬಲ ಮಾಡ್ಕೋಬೇಕು ಅಂತಂದ್ರೆ 4 ವಿಕೆಟ್ ತೆಗಿಬೇಕು. ಇಂಗ್ಲೆಂಡ್ ಅವರು ಸರಣಿ ಮುನ್ನಡೆ ಅಲ್ಲ ಗುರು, ಸರಣಿನೇ ಗೆಲ್ಬೇಕು ಅಂತಂದ್ರೆ ಅವ್ರಿಗೆ ಸಿಂಪಲ್ 35 ರನ್ ಹೊಡಿಬೇಕು. ಇನ್ನು ಇವತ್ತಿನ ದಿನ ಏನಾಯ್ತು, ನಾಳೆ ಮಿರಾಕಲ್ ಆಗ್ಬಿಟ್ಟು ನಮ್ಮ ಭಾರತ ಏನಾದ್ರೂ ಗೆಲ್ಲುತ್ತಾ ಅಂತ ಅದ್ರ ಬಗ್ಗೆ ನೀಟಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಗುರು, ಹ್ಯಾರಿ ಬ್ರೂಕ್, ಜೋ ರೂಟ್ ಅಂಡ್ ನಮ್ಮ ಸಿರಾಜ್ ಅವ್ರದ್ದು ಒಂದು ಕ್ಯಾಚ್ ಡ್ರಾಪ್. ಒಬ್ಬ ಏನಂದ್ರೆ ಸಿರಾಜ್ ನಮ್ಮ ಮಿಯಾ ಬೈ ಗ್ಯಾಪ್ ಅಲ್ಲಿ 8 ಓವರ್ ಹಾಕಿರ್ತಾರೆ ಗುರು. ಸಡನ್ ಆಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿರ್ತಾರೆ. ಪಾಪ ಬಂದು ವಾಪಸ್ ಬರ್ತಾರೆ, ಬಂದು ಲಾಂಗ್ ಲೆಗ್ ಅಲ್ಲಿ ನಿಂತಿರ್ತಾರೆ. ಈ ಕಡೆ ನೋಡಿದ್ರೆ 137 ರನ್ 3 ವಿಕೆಟ್ ಏನೋ ಹೋಗಿರುತ್ತೆ. ಹ್ಯಾರಿ ಬ್ರೂಕ್ T20 ತರ ಆಡ್ತಿರ್ತಾನೆ ಅಣ್ಣ. ಸಡನ್ ಆಗಿ ನಮ್ಮ ಪ್ರಸಿದ್ಧ ಅಣ್ಣ ಬಂದ್ಬಿಟ್ಟು ಒಂದು ಬಂಪರ್ ಹಾಕ್ತಾರೆ. ಈ ಹ್ಯಾರಿ ಬ್ರೂಕ್ ಹೊಡಿತಾನೆ ಗುರು, ಗ್ಯಾಪ್ ಅಲ್ಲಿ ಲಾಂಗ್ ಲೆಗ್ಗೆ ಹೋಗ್ಬೇಕಾ ಬಾಲು, ಅದು ಪಾಪ ಸಿರಾಜ್ ಅವ್ರ ಕಡೆನೆ ಹೋಗ್ಬೇಕಾ. ಸಡನ್ ಆಗಿ ಅವ್ರು ಇನ್ನೂ ಏನ್ ಬಂದು ನಿಂತಿರ್ತಾರೆ, ಕ್ಯಾಚ್ ಬರುತ್ತೆ, ನೀಟಾಗಿ ಕ್ಯಾಚ್ ಹಿಡಿತಾರೆ ಗುರು. ಬಟ್ ಏನಂದ್ರೆ ಆ ಒಂದು ಬೌಂಡ್ರಿ ಲೈನ್ ಇರುತ್ತಲ್ಲ, ಹೋಗಿ ಅದಕ್ಕೆ ಕಾಲ್ ಟಚ್ ಆಗುತ್ತೆ. ಇದೊಳ್ಳೆ ಕಥೆ ಐತಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಗ್ಯಾಪ್ ಅಲ್ಲಿ ಏನಂದ್ರೆ 20 ರನ್ ಇರ್ತಾನೆ ಗುರು ಹ್ಯಾರಿ ಬ್ರೂಕ್. ಆ ಒಂದು ವಿಕೆಟ್ ಹೋಗಿದ್ರೆ ಏನೇನೋ ಆಗಿರೋದೇನೋ ಅಂತ, ಬಟ್ ಆ ವಿಕೆಟ್ ಹೋಗ್ಲಿಲ್ಲ, ಅಲ್ಲಿ 6 ಹೋಯ್ತು ಗುರು ಆ ಬಾಲು. ಅಲ್ಲಿಂದ ಹ್ಯಾರಿ ಬ್ರೂಕ್ ಅಂಡ್ ಜೋ ರೂಟ್ ಇಬ್ರು 195 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಗುರು ಇಬ್ಬರು ಕಡೆಯಿಂದ. ಈ ಕಡೆ ಜೋ ರೂಟ್ ಸೆಂಚುರಿ ಆಗುತ್ತೆ, ಹ್ಯಾರಿ ಬ್ರೂಕ್ದು ಸೆಂಚುರಿ ಆಗುತ್ತೆ. ಜೋ ರೂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಗುರು ಹೇಳೋದು, ಸಚಿನ್ ಅವ್ರದ್ದೇನು 15,921 ಏನೋ ಆ ತರ ರನ್ಸ್ ಇದೆಯಲ್ಲ, ಮೋಸ್ಟ್ ರನ್ಸ್ ಟೆಸ್ಟ್ ರನ್ಸ್, ಅದನ್ನ ಬೆನ್ನತ್ತಿ ಹೋಗ್ತಾ ಇದ್ದಾರೆ. ಈ ಕಡೆ ಜೋ ರೂಟ್ ಮತ್ತೊಂದು ಸೆಂಚುರಿ ಗುರು. ಲಾಸ್ಟ್ 5 ಇಯರ್ಸ್ ಅಲ್ಲಿ ನೋಡಿದ್ರೆ ಅಣ್ಣ 22 ಸೆಂಚುರೀಸ್ ಹೊಡೆದಿದ್ದಾರೆ ಗುರು. ಏನ್ ಹೇಳೋದಪ್ಪ, ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದ್ರು. 39th ಟೆಸ್ಟ್ ಸೆಂಚುರಿ ಪೂರೈಸಿದ್ರು ಅವರು. ಈ ಕಡೆ ಹ್ಯಾರಿ ಬ್ರೂಕ್ ಅಣ್ಣ ನೋಡಿದ್ರೆ ಲಾಸ್ಟ್ 70 ಇಯರ್ಸ್ ಅಲ್ಲಿ ನೋಡಿದ್ರೆ ಗುರು, ಅಣ್ಣ ಒಂದು 50 ಇನ್ನಿಂಗ್ಸ್ ಅಲ್ಲೇ 10 ಸೆಂಚುರೀಸ್ ಹೊಡೆದಿದ್ದಾರೆ ಅಂತ, ಟೆಸ್ಟ್ ಸೆಂಚುರೀಸ್ ಹೊಡೆದಿದ್ದಾರೆ ಅಂತ. ಏನಪ್ಪ ಅಲ್ಟಿಮೇಟ್ ಬ್ಯಾಟಿಂಗ್ ಮಾಡಿದ್ರು ಗುರು ಇಬ್ರು. ಅದು ಸ್ಪೆಷಲಿ ಹ್ಯಾರಿ ಬ್ರೂಕ್ ಹೆಂಗಂದ್ರೆ ಅಣ್ಣ ಫುಲ್ T20 ತರ ಆಡದ್ನಲ್ಲ ವಯ್ಯ, ಸೊ ಪಟಪಟ ಅಂತ ರನ್ಸ್ ಎಲ್ಲ ಬರ್ತಾ ಇತ್ತು. ಇಬ್ರು ಸೇರ್ಬಿಟ್ಟು 195 ಪಾರ್ಟ್ನರ್ಶಿಪ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಸೊ ಸಿರಾಜ್ ಅವರ ಒಂದು ಅದು ಕ್ಯಾಚ್ ಡ್ರಾಪ್ ಹೆವಿ ಕಾಸ್ಟ್ಲಿ ಆಯ್ತು ನಮ್ಗೆ ಅಂತ. ಇನ್ನು ಇವತ್ತಿನ ದಿನ ಫುಲ್ ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡು ಬರೋದಾದ್ರೆ, ಫಸ್ಟ್ 50 ರನ್ಸ್ಗೆ 1ನೇ ವಿಕೆಟ್ ಹೋಗಿರುತ್ತೆ ನಿನ್ನೆ. ಈ ಕಡೆ ಬೆಂಡಕೆಟ್ ಮತ್ತೆ ವಾಲಿ ಪಾಪು ಇಬ್ರು ಬ್ಯಾಟಿಂಗ್ ಮಾಡಕ್ ಬರ್ತಾರೆ, ಅಂದ್ರೆ ಕಂಟಿನ್ಯೂ ಮಾಡಕ್ ಬರ್ತಾರೆ. ಗ್ಯಾಪ್ ಅಲ್ಲಿ ಬೆಂಡಕೆಟ್ 50 ಹೊಡಿತಾನೆ ಅಣ್ಣ. ಸೊ ಬೆಂಡಕೆಟ್ ವಿಕೆಟ್ ನಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿತ್ತು. ಈ ಕಡೆ ಸಿರಾಜ್ ನಮ್ಮ ಮಿಯಾ ಬೈ ಹೆವಿ ಟಾರ್ಚರ್ ಕೊಡ್ತಾರೆ ಗುರು ಬೆಂಡಕೆಟ್ಗೆ. ಒಂದು 5 ಬಾಲ್ ಬೀಟ್ ಮಾಡ್ತಾರೆ. ಆ ಒಂದು 5 ಬಾಲ್ ಬೀಟ್ ಮಾಡಿದ್ಕೋಸ್ಕರ ಈ ಕಡೆ ನಮ್ಮ ಪ್ರಸಿದ್ಧ ಅಣ್ಣಂಗೆ ಆ ವಿಕೆಟ್ ಬಂತು ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಪ್ರಸಿದ್ಧ ಅಣ್ಣನು ಸೆಟಪ್ ಮಾಡಿ ಸಖತ್ತಾಗಿ ವಿಕೆಟ್ ತೆಗಿತಾರೆ ಬೆಂಡಕೆಟ್ದು. ಈ ಕಡೆ ನಮ್ಮ ರಾಹುಲ್ ಅಣ್ಣ ಈಸಿಯಾಗಿ ಸ್ಲಿಪ್ ಅಲ್ಲಿ ಎಡ್ಜ್ ಆಗಿ ಕ್ಯಾಚ್ ಬರುತ್ತೆ, ಈಸಿಯಾಗಿ ಕ್ಯಾಚ್ ಹಿಡಿತಾರೆ. ಬೆಂಡಕೆಟ್ 82 ರನ್ ಇರ್ಬೇಕಾದ್ರೆ ಔಟ್ ಆಗ್ತಾರೆ ಗುರು. ಆಮೇಲೆ ಈ ಕಡೆ ಜೋ ರೂಟ್ ಬರ್ತಾರೆ. ಏನಂದ್ರೆ ಬ್ಯಾಡ್ ಲಕ್ ಅಂದ್ರೆ ಇದೆ ಅನ್ಕೋತೀನಿ. ಯಾಕಂತಂದ್ರೆ ಪ್ರಸಿದ್ಧ ಅಣ್ಣ ಗ್ಯಾಪ್ ಅಲ್ಲಿ ಒಂದು ಬಾಲ್ ಜಪಾ ತರ ಬಂದ್ಬಿಡುತ್ತೆ ಗುರು. ಮಗೊಂದು LBW ಆಗಿರುತ್ತೆ, ಅಂದ್ರೆ ಅಂಪೈರ್ಸ್ ಕಾಲ್ ಇರುತ್ತೆ, ಅಂಪೈರ್ಸ್ ಔಟ್ ಹಾಕೊಡಲ್ಲ. ನೋಡಿದ್ರೆ ಎಲ್ಲಿ 3 ರನ್ ಆಗಿರುತ್ತೆ ಜೋ ರೂಟ್, 3 ರನ್ ಅಲ್ಲಿ 105 ಅಲ್ಲಿ ಏನ್ ಹೇಳೋದು ಅಂತ. ಬಟ್ ಆ ಟೈಮಲ್ಲಿ ಓಲಿ ಪೋಪು ಮತ್ತೆ ಜೋ ರೂಟ್ ಇಬ್ರು ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಈ ಕಡೆ ನಮ್ಮ ಮಿಯಾ ಬೈ ಬಂದ್ಬಿಟ್ಟು ಓಲಿ ಪಾಪ್ನ ಡಮಾರ್ ಅಂತ ಔಟ್ ಮಾಡ್ಬಿಡ್ತಾರೆ ಗುರು. 106 ರನ್ ಏನೋ ಆಗಿರುತ್ತೆ, 3ನೇ ವಿಕೆಟ್ ಪತನ ಆಗುತ್ತೆ. ಅಲ್ಲಿಂದ 106ರಿಂದ 137 ವರೆಗೂ ನಾನು ಏನು ಹೇಳ್ದಲ್ಲ, ಈ ಹ್ಯಾರಿ ಬ್ರೂಕ್ ದಬ ಅಂತ ಹೊಡಿತಾ ಇರ್ತಾನೆ ಅಣ್ಣ. 195 ರನ್ ಪಾರ್ಟ್ನರ್ಶಿಪ್ ಅಂತೂ ಬಂತು. ಅಲ್ಲಿ ಏನಂದ್ರೆ ಸೆಕೆಂಡ್ ಸೆಷನ್ ಅಲ್ಲೇ ಗುರು ಇಬ್ರು ಸೇರ್ಬಿಟ್ಟು 153 ರನ್ ಹೊಡಿತಾರೆ ಗುರು. ಇದೊಳ್ಳೆ ಕಥೆ ಆಯ್ತಲ್ಲ ಅನ್ನೋ ತರ. ಆ ತರ ಒಂದೇ ಇದ್ರಲ್ಲಿ ಸೆಷನ್ ಅಲ್ಲೇ 153 ಹೊಡಿತಾರೆ ಅಂದ್ರೆ ಏನ್ ಹೇಳೋದು ಅಂತ. 301 ರನ್ ಆಗಿರುತ್ತೆ. ಆ ಟೈಮಲ್ಲಿ 4ನೇ ವಿಕೆಟ್ ಹೋಗುತ್ತೆ. ಆ 4ನೇ ವಿಕೆಟ್ ತೆಗಿಯೋಕೆ ಆಕಾಶ್ ದೀಪ ಬರ್ಬೇಕಾಯ್ತು ಗುರು. ಬಟ್ ಆ 301 ರನ್ ಅಂದ್ರೆ ಏನ್ ಹತ್ತತ್ರ ಇನ್ನು 73 ಬೇಕು ಇಂಗ್ಲೆಂಡ್ ಅವ್ರಿಗೆ. ಇನ್ನೆಲ್ಲಿ 73 ಗುರು, ಸೆಟ್ ಬ್ಯಾಟ್ಸ್ಮನ್ಸ್ ಬೇರೆ ಇದಾರೆ, ಏನ್ ಕತೆನೋ ಅಂತ. ಬಟ್ ಸ್ಟಿಲ್ ಆ ವಿಕೆಟ್ ಬೇಕಾಗಿತ್ತು, ಬಂತು. 301 ರನ್, 4ನೇ ವಿಕೆಟ್ ಪತನ ಆಗುತ್ತೆ. ಆಮೇಲೆ ಈ ಕಡೆ ಹ್ಯಾರಿ ಬ್ರೂಕ್ ಔಟ್ ಆದ್ಮೇಲೆ ಜೇಕಬ್ ಬೆಥೆಲ್ ಬರ್ತಾರೆ. ಜೇಕಬ್ ಬೆಥೆಲ್ ಅಣ್ಣ ಫಸ್ಟ್ಗೆನೆ ಸ್ವಲ್ಪ ಗ್ಯಾಪ್ ಅಲ್ಲಿ ಔಟ್ ಆಗ್ಬೋದಾಗಿತ್ತು ಗುರು. ನಾನು ಹೇಳ್ದಂಗೆ ದೀಪಣ್ಣ ಸ್ವಲ್ಪ ರಿಟರ್ನ್ ಕ್ಯಾಚ್ ಇತ್ತು, ಬಟ್ ಅಲ್ಲಿ ರೀಚೇ ಆಗ್ಲಿಲ್ಲ ಅವರು, ಆ ತರ ಆಗ್ಬಿಡ್ತು. ಸೊ ಆ ಸೆಷನ್ ಮುಗ್ದೋಗುತ್ತೆ.
ಕೊನೆಯಲ್ಲಿ ಥರ್ಡ್ ಸೆಷನ್ಗೆ 57 ರನ್ ಬೇಕಾಗಿರುತ್ತೆ. ಈ ಕಡೆ ಜೇಕಬ್ ಬೆಥೆಲ್ ಮತ್ತೆ ಜೋ ರೂಟ್ ಇಬ್ರು ಅವರು ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. 332 ರನ್ ಆಗಿರುತ್ತೆ ಗುರು. ಇದನ್ನೇನು ಆಲ್ಮೋಸ್ಟ್ 43-42 ರನ್ ಏನೋ ಬೇಕಾಗಿರುತ್ತೆ. ಆ ಟೈಮಲ್ಲಿ ಗ್ಯಾಪ್ ಅಲ್ಲಿ ಜೇಕಬ್ ಬೆಥೆಲ್ ಔಟ್ ಆಗ್ಬೇಕಾ, ಬಕ್ಕತ್ತ ಬೋಲ್ಡ್ ಆಗ್ತಾರೆ ಗುರು. ಅಂದ್ರೆ ಅಣ್ಣ ಸ್ವಲ್ಪ ಕಂಫರ್ಟೇಬಲ್ ಆಗಿ ಕಾಣಿಸ್ಲೇ ಇಲ್ಲ ನಂಗೆ. ಫುಲ್ ಒಂಥರ ತಡ್ಕಾಡ್ತಾ ಇದ್ರು ರನ್ಸ್ ಹೊಡಿಯಕ್ಕೆ. ಬಟ್ ಗ್ಯಾಪ್ ಅಲ್ಲಿ ಪ್ರಸಿದ್ಧ ಅಣ್ಣ ಬಂದ್ಬಿಟ್ಟು ಮಗನ್ ಬಕ್ಕತ್ತ ಬೋಲ್ಡ್ ಮಾಡ್ಬಿಡ್ತಾರೆ. ಅದ್ರಕ್ಕಿಂತ ಸ್ವೀಟ್ ಆಗಿರೋ ಒಂದು ವಿಕೆಟ್ ಸಿಗುತ್ತೆ. ಯಾರ್ದು ಅಂತಂದ್ರೆ ಜೋ ರೂಟ್. 337 ಆಗಿರುತ್ತೆ ಗುರು. 6ನೇ ವಿಕೆಟ್ ಅದು ಜೋ ರೂಟ್. ಸೆಟ್ ಬ್ಯಾಟ್ಸ್ಮನ್ 105 ರನ್ ಹೊಡೆದಿದ್ದಾರೆ. ಸೊ ಮೇನ್ ಅವ್ರಿಗೆ ಅಂದ್ರೆ ಮೇನ್ ಕಂಬ ಆಗಿ ನಿಂತಿದ್ದಾರೆ. ಒಂಥರ ಔಟೇ ಆಗಲ್ಲ, ವಾಲ್ ತರ ನಿಂತಿದ್ದಾರೆ ಅಂತ. ಸೊ ಅವ್ರ ವಿಕೆಟ್ ಬರುತ್ತೆ ಆ ಟೈಮಲ್ಲಿ. ಧ್ರುವ್ ಜುರೇಲ್ ಚೆನ್ನಾಗಿ ಕ್ಯಾಚ್ ಹಿಡಿತಾರೆ, ಮಸ್ತಾಗಿ ವಿಕೆಟ್ ಬರುತ್ತೆ. 337 ಅಂದ್ರೆ ಹತ್ತತ್ರ 37 ರನ್ ಬೇಕಾಗಿರುತ್ತೆ. ಆ ಟೈಮಲ್ಲಿ 6ನೇ ವಿಕೆಟ್ ಹೋಗುತ್ತೆ ಗುರು. ಇನ್ನೇನು ಆ ಟೈಮಲ್ಲಿ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡ್ತಾ ಇರ್ತಾರೆ ನಮ್ ಬಾಯ್ಸ್. ಈ ಕಡೆ ಸಿರಾಜು ಮತ್ತೆ ನಮ್ಮ ಪ್ರಸೀದ್ ಇಬ್ರು ಬೆಂಕಿ ಉಗುಳ್ದಂಗೆ ಬೌಲಿಂಗ್ ಮಾಡ್ತಿರ್ತಾರೆ ಗುರು. ಎವ್ರಿ ಬಾಲ್ ಅಂದ್ರೆ ಪ್ರತಿಯೊಂದು ಬಾಲು ಅಪೀಲೇ ಮಾಡ್ತಾ ಇರ್ತಾರೆ ಅಂಪೈರ್ಸ್ಗೆ, ಔಟ್ 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 ಅನ್ನೋ ತರ. ಆ ತರ ಮಸ್ತಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಾನು ಅದೇ ಹೇಳ್ದಲ್ಲ, ಬ್ಯಾಡ್ ಲಕ್ ಅಂದ್ರೆ ಇದೇನೋ ಅಂತ. ಯಾಕಂತಂದ್ರೆ ವೆದರ್ ಅಂದ್ರೆ ಮಳೆರಾಯ ಅಡ್ಡಿಪಡಿಸ್ತಾರೆ ಗುರು. ಅಂದ್ರೆ ಮಳೆರಾಯ ಸ್ವಲ್ಪ ಅಂತ ಮಳೆ ಬರುತ್ತೆ, ಬ್ಯಾಡ್ ಲೈಟ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಸೀದಾ ಡೈರೆಕ್ಟ್ ಆಗಿ ಸ್ಟಂಪ್ಸ್ ಅಂತ ಹೇಳ್ಬಿಡ್ತಾರೆ. ಕೊನೆಯಲ್ಲಂತೂ ಅದೇ 339 ರನ್ 6 ವಿಕೆಟ್ ಕಳ್ಕೊಂಡು ಇವಾಗ ಇಂಗ್ಲೆಂಡ್ ಅವ್ರಿಗೆ 35 ರನ್ ಬೇಕು ಗುರು. ಸ್ವಲ್ಪ ಜೇಮಿ ಸ್ಮಿತ್ ಮತ್ತೆ ಜೇಮಿ ವಾಟನ್ ಇಬ್ರಲ್ಲಿ ಒಬ್ರು ಔಟ್ ಆಗ್ಬೋದಾಗಿತ್ತೇನೋ. ಆ ಟೈಮಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ರು ನಮ್ ಬಾಯ್ಸ್. ಬಟ್ ಏನ್ ಮಾಡಕ್ಕಾಗಲ್ಲ, ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಮಳೆ ಬಂತು. ಗ್ಯಾಪ್ ಅಲ್ಲಿ ಏನಂತಂದ್ರೆ ಇವಾಗ ನಾಳೆ ಡೇ 5 ನೋಡೋದಾದ್ರೆ ಇವರು ಸಡನ್ ಆಗಿ ಬಂದು ಫಸ್ಟ್ಗೆ ಹೆವಿ ರೋಲರ್ ಅಂತ ಯೂಸ್ ಮಾಡ್ಬಿಡ್ತಾರೆ. ಸೊ ಹೆವಿ ರೋಲರ್ ಯೂಸ್ ಮಾಡೋದ್ರಿಂದ ಈಸಿ ಆಗುತ್ತೆ ಬ್ಯಾಟಿಂಗು ಅಂತಾರೆ. ಬಟ್ ಏನಂದ್ರೆ ನಮ್ಗೆ ನ್ಯೂ ಬಾಲ್ ಬರೋದ್ರಿಂದ ಗುರು 3.2 ಏನೋ 3.4 ಏನೋ ಇದೆ. ಆ ಓವರ್ ಮುಗಿದ್ರೆ ಸಾಕು, ನ್ಯೂ ಬಾಲ್ ಬರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಪಾಸಿಟಿವ್ ಆಗೇ ಇರೋಣ, ನೋಡೋಣ ನಮ್ಮ ಬಾಯ್ಸ್ ಏನ್ ಮಾಡ್ತಾರೆ ಅಂತ. ಅಂಡ್ ಇನ್ನೊಂದೇನಂದ್ರೆ ಸ್ವಲ್ಪ ಕೈ ಕಾಲೆಲ್ಲ ನೋವಾಗಿರುತ್ತೆ. ನಾಳೆ ಮಾತ್ರ ಫ್ರೆಶ್ ಆಗಿ ಬರ್ತಾರೆ. ಅವರ 100% ಕೊಡ್ತಾರೆ, ಎಫರ್ಟ್ ಅಂತೂ ಹಾಕ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು ಇಂಗ್ಲೆಂಡ್ ಅವರಂತೂ ಇವತ್ತು ಮಲಗದೇ ಇಲ್ಲ ಗುರು. ಬ್ಯಾಟ್ಸ್ಮನ್ಸ್ ಜೇಮಿ ಸ್ಮಿತ್ ಮತ್ತೆ ಜೇಮಿ ವಾಟನ್ ನಾಳೆ ಏನ್ ಮಾಡ್ಬೇಕೇನೋ ಅನ್ನೋ ತರ ಇರ್ತಾರೆ. ಬಟ್ ಬ್ಯಾಸ್ ಬಾಲ್ ಇರೋದ್ರಿಂದ ಅವ್ರು ಹೇಳಿರ್ತಾರೆ, ಗುರು ನಾಳೆ ಹೆಂಗಾದ್ರು ಹೋಗು ಗುರು, ಏನ್ ಮಾಡ್ತೀಯ ಒಡಿ ದಬ ಅಂತ. ಸೊ ಇವರು ಆ ತರ ಆಕ್ರಮಣಕಾರಿ ಆಟ ಆಡಿ ಇಂಗ್ಲೆಂಡ್ ಅವ್ರು ಗೆಲ್ತಾರ, ಅಥವಾ ನಮ್ಮ ಭಾರತ ತಂಡನೇ ಆಕ್ರಮಣಕಾರಿ ಬೌಲಿಂಗ್ ಮಾಡಿ ಗೆಲ್ತಾರ? ಒಂಥರ ಸಕ್ಕದಾಗಿದೆ ಗುರು. ನಾಳೆ ಮಾತ್ರ ರಿಸಲ್ಟ್ ಅಂತೂ ನಾಳೆ ಪಕ್ಕಾ ಬರುತ್ತೆ, ಅದಂತೂ ಅದ್ರಲ್ಲಿ 2 ಮಾತೇ ಇಲ್ಲ. ಬಟ್ ಈ ಸೀರೀಸ್ ಮಾತ್ರ ಸಕ್ಕತ್ತಾಗಿ ನಡೀತಾ ಇದೆ. 2-2 ಆದ್ರೆ ಚೆನ್ನಾಗಿರುತ್ತೆ ಗುರು. 3-1 ಆದ್ರೆ ಒಂಥರ ಅರ್ಗಿಸ್ಕೊಳ್ಳಕ್ಕೆ ಆಗಲ್ಲ. ಯಾಕಂದ್ರೆ ನಾವು 30 ಸೆಷನ್ಸ್ ಗೆದ್ದಿದೀವಿ, ಅವ್ರು 21 ಸೆಷನ್ಸ್ ಗೆದ್ದಿದ್ದಾರೆ ಫುಲ್ ಟೆಸ್ಟ್ ಸೀರೀಸ್ ನೋಡಿದ್ರೆ. ಸೊ ಈ ತರ ಡಾಮಿನೆಂಟ್ ಮಾಡಿ ಸ್ಟಿಲ್ ನಾವು 3-1 ಆದ್ರೆ, ಅಂದ್ರೆ ಅವ್ರು ಇಂಗ್ಲೆಂಡ್ ಅವರು 3 ಇಂದ ಗೆದ್ದು ನಾವು 1 ಗೆದ್ರೆ ಇದು ಒಂಥರ ಸರಿ ಅನ್ಸಲ್ಲ ಗುರು. ಅಂದ್ರೆ ಅರ್ಗಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಬಟ್ ಲೆಟ್ಸ್ ಸಿ, ನೋಡೋಣ ಏನಾಗತ್ತಂತ. ಇನ್ನು ಈ ಡೇ 4 ಅಲ್ಲಿ ಒಬ್ವಿಯಸ್ಲಿ ಟರ್ನಿಂಗ್ ಪಾಯಿಂಟ್ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅದು ಬಿಟ್ಟು ಬೇರೆ ಏನಾದ್ರು ಟರ್ನಿಂಗ್ ಪಾಯಿಂಟ್ ಗುರು ಇದಿತ್ತು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.